ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಉಗ್ರರ ಅಟ್ಟಹಾಸ. ಚಿತ್ರದುರ್ಗದಲ್ಲಿ ಮುಸ್ಲಿಂ ಮುಖಂಡರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಉಗ್ರರ ಹಿಂದಿರೋರನ್ನ ಸರ್ಕಲ್ನಲ್ಲಿ ಶೂಟ್ ಮಾಡಿ, ಈ ಕೃತ್ಯದ ಹಿಂದೆ ಯಾವುದೇ ದೇಶದವರಿರಲಿ ದೆಹಲಿ ಹೈಕೋರ್ಟ್ನ ಮುಂದೆ ನಿಲ್ಲಿಸಿ ಶೂಟ್ ಮಾಡಬೇಕು. ಜಾಮಿಯಾ ಮಸೀದಿ ಸದಸ್ಯ ಸುಬಾನುಲ್ಲಾ ಆಕ್ರೋಶವನ್ನ ವ್ಯಕ್ತಪಡಿಸಿದ. ಕಾಶ್ಮೀರದಲ್ಲಿ ನಡೆದಂತಹ ಏನು ಬೀಭತ್ಸ ಕಾರ್ಯ ಆಗಿದೆ, ಅದಕ್ಕೆ ಭಾರತ ದೇಶದ ಎಲ್ಲ ಮುಸಲ್ಮಾನರು ತುಂಬ ದುಃಖಿತಸ್ಥರಾಗಿದ್ದಾರೆ. ಇಂತಹ ಕೆಟ್ಟ ರಾಕ್ಷಸರು ಎಲ್ಲಿಂದ ಬಂದರು? ಇಂತಹ ಕೆಟ್ಟ ರಾಕ್ಷಸರಿಗೆ ಯಾರು ಸಲಹೆ ಕೊಡ್ತಿದ್ದಾರೆ? ಇದರ ಹಿಂದಿನ ಕೈವಾಡ ಯಾವುದು? ಇದರ ಹಿಂದಿನ ಕೈಗಳನ್ನು ಹಿಡಿದು ಸದೆ ಬಡಿಬೇಕು. ಅವರಿಗೆ ಸೆಂಟ್ರಲ್ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಉಗ್ರರ ಅಟ್ಟಹಾಸ. ಚಿತ್ರದುರ್ಗದಲ್ಲಿ ಮುಸ್ಲಿಂ ಮುಖಂಡರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಉಗ್ರರ ಹಿಂದಿರೋರನ್ನ ಸರ್ಕಲ್ನಲ್ಲಿ ಶೂಟ್ ಮಾಡಿ, ಈ ಕೃತ್ಯದ ಹಿಂದೆ ಯಾವುದೇ ದೇಶದವರಿರಲಿ ದೆಹಲಿ ಹೈಕೋರ್ಟ್ನ ಮುಂದೆ ನಿಲ್ಲಿಸಿ ಶೂಟ್ ಮಾಡಬೇಕು. ಜಾಮಿಯಾ ಮಸೀದಿ ಸದಸ್ಯ ಸುಬಾನುಲ್ಲಾ ಆಕ್ರೋಶವನ್ನ ವ್ಯಕ್ತಪಡಿಸಿದ. ಕಾಶ್ಮೀರದಲ್ಲಿ ನಡೆದಂತಹ ಏನು ಬೀಭತ್ಸ ಕಾರ್ಯ ಆಗಿದೆ, ಅದಕ್ಕೆ ಭಾರತ ದೇಶದ ಎಲ್ಲ ಮುಸಲ್ಮಾನರು ತುಂಬ ದುಃಖಿತಸ್ಥರಾಗಿದ್ದಾರೆ. ಇಂತಹ ಕೆಟ್ಟ ರಾಕ್ಷಸರು ಎಲ್ಲಿಂದ ಬಂದರು? ಇಂತಹ ಕೆಟ್ಟ ರಾಕ್ಷಸರಿಗೆ ಯಾರು ಸಲಹೆ ಕೊಡ್ತಿದ್ದಾರೆ? ಇದರ ಹಿಂದಿನ ಕೈವಾಡ ಯಾವುದು? ಇದರ ಹಿಂದಿನ ಕೈಗಳನ್ನು ಹಿಡಿದು ಸದೆ ಬಡಿಬೇಕು. ಅವರಿಗೆ ಸೆಂಟ್ರಲ್ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಉಗ್ರರ ಅಟ್ಟಹಾಸ. ಚಿತ್ರದುರ್ಗದಲ್ಲಿ ಮುಸ್ಲಿಂ ಮುಖಂಡರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಉಗ್ರರ ಹಿಂದಿರೋರನ್ನ ಸರ್ಕಲ್ನಲ್ಲಿ ಶೂಟ್ ಮಾಡಿ, ಈ ಕೃತ್ಯದ ಹಿಂದೆ ಯಾವುದೇ ದೇಶದವರಿರಲಿ ದೆಹಲಿ ಹೈಕೋರ್ಟ್ನ ಮುಂದೆ ನಿಲ್ಲಿಸಿ ಶೂಟ್ ಮಾಡಬೇಕು. ಜಾಮಿಯಾ ಮಸೀದಿ ಸದಸ್ಯ ಸುಬಾನುಲ್ಲಾ ಆಕ್ರೋಶವನ್ನ ವ್ಯಕ್ತಪಡಿಸಿದ. ಕಾಶ್ಮೀರದಲ್ಲಿ ನಡೆದಂತಹ ಏನು ಬೀಭತ್ಸ ಕಾರ್ಯ ಆಗಿದೆ, ಅದಕ್ಕೆ ಭಾರತ ದೇಶದ ಎಲ್ಲ ಮುಸಲ್ಮಾನರು ತುಂಬ ದುಃಖಿತಸ್ಥರಾಗಿದ್ದಾರೆ. ಇಂತಹ ಕೆಟ್ಟ ರಾಕ್ಷಸರು ಎಲ್ಲಿಂದ ಬಂದರು? ಇಂತಹ ಕೆಟ್ಟ ರಾಕ್ಷಸರಿಗೆ ಯಾರು ಸಲಹೆ ಕೊಡ್ತಿದ್ದಾರೆ? ಇದರ ಹಿಂದಿನ ಕೈವಾಡ ಯಾವುದು? ಇದರ ಹಿಂದಿನ ಕೈಗಳನ್ನು ಹಿಡಿದು ಸದೆ ಬಡಿಬೇಕು. ಅವರಿಗೆ ಸೆಂಟ್ರಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.